ಒಳಗಡೆ ಪ್ರವೇಶವಿಲ್ಲ. ಸೊ ನಾನು ಹೊಸಪೇಟೆಯಿಂದ ಇಲ್ಲಿಗೆ ಗೆಣಸ್ಕೆ ತಕ ಬಂದಿದ್ದೀನಿ. ನಾನು ಇವತ್ತಿದ್ದೀನಿ ಜಮಖಂಡಿ ಅರಮನೆಯಲ್ಲಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ವಾಚ್ಮನ್ ಕೂತಿದ್ದಾನೆ. ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಯಪ್ಪ ಬಿಡಲ್ಲ ಅಂದ್ರು. ಜೈ ಶ್ರೀರಾಮ್ ಎಲ್ರಿಗೂ. ವಾಚ್ಮನ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳಗಡೆ ಬೀಳಿಲ್ಲ. ಸೊ ನಾನೇ ಒಂದು ದಾರಿ ಕಂಡಿಡ್ಕೊಂಡಿದ್ದೀನಿ, ಬನ್ನಿ ಹೋಗುವ. ಈ ಪ್ಯಾಲೇಸ್ಗೆ ಏನಕ್ಕೆ ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ, ಇಲ್ಲಿ ಇಬ್ರು ಸೂಸೈಡ್ ಮಾಡ್ಕೊಂಡಿದಾರಂತೆ. ಸೊ ಇಲ್ಲಿ ವಿಧವಾದ ಸೌಂಡ್ ಆಗಿರ್ಬೋದು, ಏನೇನೋ ಇದೆ ಅಂತೆ. ಹಾಗಾಗಿ ಇಲ್ಲಿ ಒಳಗಡೆ ಹೋಗಕ್ಕೆ ಯಾರನ್ನು ಬಿಡ್ತಾ ಇಲ್ಲ. ಈ ಪ್ಯಾಲೇಸ್ಗೆ 3 ತರದ ಹೆಸರುಗಳಿವೆ. 1 ಮೋಹಿನಿ ಪ್ಯಾಲೇಸ್, 2 ಗ್ರಾನಿ ಪ್ಯಾಲೇಸ್, 3 ರಾಯಲ್ ಪ್ಯಾಲೇಸ್. ಸೊ ನಾವ್ ಇದನ್ನ ಮೋಹಿನಿ ಪ್ಯಾಲೇಸ್ ಅಂತಾನೆ ಅನ್ಕೊಂಡು ಒಳಗಡೆ ಹೋಗೋಣ. ನೀವಿರುವಾಗ ನನಗೇನಕ್ಕೆ ಭಯ? A few moments later. ಆದ್ರೂ ಲೈಟ್ ಆಗಿ ಪುಕ ಪುಕ ಅನ್ನಕತೈತೆ. ಬಟ್ ಸ್ಟಿಲ್ ನೀವು ಈಗ ಏನ್ ನೋಡ್ತಾ ಇದ್ದೀರೋ ಈ ಅರಮನೆಯ ಸ್ಥಾಪಕರು ರಾಮಚಂದ್ರ ಪಟವರ್ಧನ ಮಹಾರಾಜರು. ಭಾರತದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಆಳ್ವಿಕೆ ನಡೆಸುತ್ತಿದ್ದ ಸಂಸ್ಥಾನಗಳಲ್ಲಿ ಜಮಖಂಡಿಯ ಪಟವರ್ಧನ ಮಹಾರಾಜರ ಸಂಸ್ಥಾನವು ಒಂದು. ಸೊ ಗಾಯ್ಸ್, ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರೋದೇ ನಿಮ್ಗೋಸ್ಕರ. ಸೊ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.